ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಧೃತಿ, ಪುಟ್ಟ ಪುಟ್ಟ ಎಲ್ಲಿದ್ಯಾ ನೋಡು, ನಾವೆಲ್ಲರೂ ತುಂಬಾ ಟೆನ್ಷನ್ ಅಲ್ಲಿ ಇದೀವಿ. ಹೊರಗ್ ಬಾ ಪುಟ್ಟ. ಯಾಕೆ ಹೀಗೆ ಆಟ ಆಡಿಸ್ತಿದ್ಯಾ ಧೃತಿ? ಅಮ್ಮೋರೆ ಸಿಕ್ಕದ್ಲಾ? ಎಲ್ಲ ಕಡೆ ಹುಡುಕ್ದೆ ಅಮ್ಮೋರೆ, ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ ಅಂದ್ರೆ ಏನರ್ಥ? ಅಕ್ಕಪಕ್ಕದ ಮನೇಲಿ ಹೋಗಿ ಕೇಳು ನೀಲಾ. ಸರಿ ಅಮ್ಮೋರೆ. ಧೃತಿ, ಧೃತಿ ಪುಟ್ಟ ಪುಟ್ಟ ಎಲ್ಲಿದ್ಯಾ? ಧೃತಿ. ಸಾಧನಾ, ಎಲ್ಲ ಕಡೆ ಹುಡುಕಿದ್ದಾಯ್ತು, ಮಗು ಎಲ್ಲೂ ಕಾಣ್ತಾ ಇಲ್ಲ. ಕಾಣ್ತಿಲ್ಲ ಕಾಣ್ತಿಲ್ಲ ಅಂದ್ರೆ ಕಾಣಿಸ್ಬಿಡ್ತಾಳ ಅಜಯ್. ಹುಡುಕ್ಬೇಕು, ಸರಿಯಾಗಿ ಹುಡುಕು, ಸಿಗ್ತಾಳೆ. ಓಕೆ ಸರಿ, ನೀ ಸಮಾಧಾನ ಮಾಡ್ಕೊಂಡು ನಾನು ನೋಡ್ತೀನಿ. ಅದಕ್ಕೆ ಪಾಪು ಸಿಕ್ಕಿದ್ಲ? ಅದಕ್ಕೆ ಸಿಕ್ಕಿದ್ರೆ ನಾನು ಇರ್ತೀನ ಜಾನು. ಅದಕ್ಕೆ ಪ್ಲೀಸ್ ಕಾಮ್ ಡೌನ್. ಅವಳು ಇಲ್ಲೇ ಎಲ್ಲೋ ಇರ್ತಾಳೆ, ನಾನು ಹುಡುಕ್ತೀನಿ, ಆರಾಮಾಗಿರಿ ನೀವು. ದಯವಿಟ್ಟು ನನಗೆ ಸಮಾಧಾನ ಮಾಡೋಕ್ ಬರ್ಬೇಡಿ ಯಾರು. ಟೆರೆಸ್ ಅಲ್ಲಿ ಇದ್ದಾಳ ನೋಡು, ಹೋಗು. ನಾನು ರೋಡಲ್ಲಿ ಇದ್ದಾಳ ಅಂತ ನೋಡ್ಕೊಂಡ್ ಬರ್ತೀನಿ. ಸರಿ ಅದಕ್ಕೆ, ಆಯ್ತು. ಒಂದ್ ಸಣ್ಣ ಹುಡುಗಿ ನೋಡಿದೀರಾ? ಧೃತಿ, ಧೃತಿ ಪುಟ್ಟ ಎಲ್ಲಿದ್ಯಾ? ಧೃತಿ, ಧೃತಿ ಎಲ್ಲಿದ್ಯಾ ಪುಟ್ಟಿ? ಏ ಬಾರೋ ಇಲ್ಲಿ. ಧೃತಿನ ನೋಡಿದ್ಯಾ? ಇಲ್ಲ. ಸರಿ ಹೋಗು. ಧೃತಿ, ಧೃತಿ. ಯಾರನ್ ಕೇಳಿ ಸರ್? ಇಲ್ಲೊಂದ್ ಸಣ್ಣ ಹುಡುಗಿ ಕಾಣಿಸದ್ಲ. ದೇವ್ರೆ, ಹೇಳು ಜಾನು. ಹಲೋ ಅದಕ್ಕೆ, ನೀ ಫಸ್ಟ್ ಮನೆಗ್ ಬನ್ನಿ. ಯಾಕೆ? ಧೃತಿ ಬಂದ್ಲಾ? ಹಾ ಅದಕ್ಕೆ, ಆ ಹೂ ಮಾರೋಳು ಎಲ್ಗೂ ಕರ್ಕೊಂಡ್ ಹೋಗಿದ್ಲು ಅನ್ಸುತ್ತೆ. ಇವಾಗ ಮನೆಗ್ ಕರ್ಕೊಂಡ್ ಬರ್ತಾ ಇದ್ದಾಳೆ. ವಾಟ್? ಅವಳ ಜೊತೆಗ? ಅವಳ ಜೊತೆಗೆ ಯಾಕೆ ಹೋದ್ಲು ಇವಳು? ಇಲ್ಲೇ ರೋಡಲ್ಲಿ ಬರ್ತಿದ್ದಾಳೆ ಅದಕ್ಕೆ, ನಾನು ನೋಡ್ದೆ. ಅದಕ್ಕೆ ಮೋಸ್ಟ್ಲಿ ಅವಳು ತಂಗಿನ ಕಿಡ್ನಾಪ್ ಮಾಡ್ಸಿರೋದಕ್ಕೆ ಅವಳು ಬೇಕು ಅಂತಾನೆ ಇವಾಗ ರಿವೆಂಜ್ ತಗೋಬೇಕು ಅಂತಾನೆ ಹೀಗ್ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ನೀವ್ ಮೊದ್ಲು ಮನೆಗ್ ಬನ್ನಿ ಅದಕ್ಕೆ. ನನ್ ಜೊತೆಗೆ ಆಟ ಆಡ್ತಾಳ ಅವಳಿಗಿದೆ ಇವತ್ತು. ಅತ್ತೆ, ಪ್ರಸಾದ ತಗೊಳ್ಳಿ, ದೇವಸ್ಥಾನಕ್ಕೆ ಹೋಗಿದ್ದೆ. ಸುಮಾ, ಮಗು ಎಲ್ಲೂ ಕಾಣಿಸ್ತಾ ಇಲ್ಲ. ಮನೆ ಎಲ್ಲ ಹುಡುಕ್ಬಿಟ್ವಿ, ಎಲ್ಲೂ ಇಲ್ಲ. ಅಯ್ಯೋ ಅತ್ತೆ, ನೀವ್ ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದೀರಾ? ಧೃತಿ ನಾನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ. ಧೃತಿ ಪುಟ್ಟ, ಇವಳು ನನ್ ಮೇಲೆ ಸೇರ್ ತೀರ್ಸ್ಕೊಳ್ಳೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ. ನನ್ ಮಗುನ ಮುಂದಿಟ್ಕೊಂಡು ಆಟ ಆಡ್ತಿದ್ದಾಳೆ. ನಾವೆಲ್ರೂ ಮಗು ಕಾಣ್ತಿಲ್ಲ ಅಂತ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದೆ ಅಂತ ಎಷ್ಟು ಈಸಿಯಾಗಿ ಹೇಳ್ತಾಳೆ ನೋಡಿ. ಸಾಧನಾ, ಅವಳು ಮಾಡಿದ್ರಲ್ಲಿ ತಪ್ಪೇನಿದೆ? ತಪ್ಪಲ್ವಾ? ತಪ್ಪಲ್ವಾ? ಹೇಳ್ದೆ ಕೇಳ್ದೆ ಕರ್ಕೊಂಡು ಹೋಗಿದ್ದು ತಪ್ಪು ತಾನೆ? ಹೌದಾ? ಹಾಗಾದ್ರೆ ನಿನ್ ತಮ್ಮ ಅವಳ ತಂಗಿನ ಕರ್ಕೊಂಡು ಹೋಗಿದ್ದು ಸರಿನಾ? ಅತ್ತೆ, ಸಾಧನಾ, ಕರ್ಮ ಯಾರನ್ನೂ ಬಿಡೋದಿಲ್ಲ. ನಿನ್ ಪುಣ್ಯ, ಸುಮಾ ಒಳ್ಳೆಯವಳು. ಅದಕ್ಕೆ ನಿನಗೆ ಒಳ್ಳೆ ರೀತಿಲಿ ಅರ್ಥ ಮಾಡಿಸಿದಾಳೆ. ಅದೇ ಅವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಏನಾಗ್ತಿತ್ತು ಅಂತ ಸ್ವಲ್ಪ ಯೋಚನೆ ಮಾಡು. ಇಷ್ಟಾದ್ಮೇಲೂ ನಿಮ್ಗೆ ಹೇಳಿ ಪ್ರಯೋಜನ ಇಲ್ಲ. ನನ್ ಮಾವನ ಹತ್ರನೇ ಮಾತಾಡ. ನೋಡಿ ಮಾವ, ಇಷ್ಟಾದ್ರೂ ಅತ್ತೆ ಇವಳ ಪರ ವಹಿಸ್ಕೊಂಡೇ ಮಾತಾಡ್ತಿದ್ದಾರೆ. ಇವಳು ಮಾಡಿರೋ ಕೆಲ್ಸಕ್ಕೆ, ನಮಗ್ ಕೊಟ್ಟಿರೋ ಟೆನ್ಷನ್ಗೆ ಇವಳಿಗೆ ಶಿಕ್ಷೆ ಆಗ್ಲೇಬೇಕು. ಯಾವ್ದಕ್ ಶಿಕ್ಷೆ ಕೊಡ್ತೀರಾ ಅಕ್ಕ? ಮಾವ, ನೀವೇ ಹೇಳಿ, ನನ್ ಮಗುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ ತಪ್ಪ? ಮಗು ಬೆಳಗ್ಗೆನೆ ಎದ್ದು ಆಟ ಆಡ್ತಿದ್ಲು.
ಹೇಗಿದ್ರು ನಾನು ದೇವಸ್ಥಾನಕ್ಕೆ ಹೋಗ್ತಿದ್ನಲ್ಲ ಅಂತ ಅವಳು ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. ಹಾಗೂ ಹೋಗೋಕ್ಕೂ ಮುಂಚೆ ನೀವು ಅಪ್ಪ ಅಮ್ಮನ ಹತ್ರ ಒಂದ್ಸಲ ಕೇಳು ಅಂತ ಕಳ್ಸಿದ್ದೆ. ಧೃತಿನೂ ಹೋಗಿದ್ಲು. ಆದ್ರೆ ಸೂರ್ಯನ ಎತ್ತಿ ಮೇಲೆ ಬಂದ್ರು ಅವರಿಬ್ರು ಇನ್ನೂ ಎದ್ದಿರ್ಲಿಲ್ಲ ಮಾವ. ಮಾವ, ಚಿಕ್ಕ ಮಕ್ಳಿಗೆ ಈಗಿಂದಾನೇ ಒಳ್ಳೆ ಸಂಸ್ಕಾರ ಹೇಳ್ಕೊಡ್ಬೇಕಲ್ವಾ? ಹಾಗೇನಾದ್ರೂ ಅದು ತಪ್ಪು ಅನ್ನೋದೇ ಆದ್ರೆ ನಂದೇ ತಪ್ಪು ಮಾವ. ನೀವ್ ಯಾವ ಶಿಕ್ಷೆ ಕೊಟ್ರು ನಾನು ತಗೋತೀನಿ. ನಾಟಕ ಮಾಡ್ತಿದ್ದಾಳೆ, ಮಾತಲ್ಲೇ ಮನೆ ಕಟ್ತಿದ್ದಾಳೆ ಮಾವ. ಇವಳು ಉದ್ದೇಶಕ್ಕೂ ಇವಳು ಮಾತಾಡಿದ್ದಕ್ಕೂ ಸಂಬಂಧನೇ ಇಲ್ಲ. ಇವಳು ನನ್ನ ಹೆದರ್ಸೋದಕ್ಕೆ ಅಂತಾನೆ ಹಾಗೆ ಮಾಡಿರೋದು. ಅಕ್ಕ, ಪದೇ ಪದೇ ನೀವ್ ಅದನ್ನೇ ಹೇಳ್ತಿದ್ರೆ ನಾನು ಅದೇ ಉತ್ತರಗಳನ್ನೇ ಕೊಡ್ತೀನಿ. ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಬಿಟ್ಬಿಡಿ ಅದನ್ನ. ನೀಲಕ್ಕ, ತಿಂಡಿ ರೆಡಿನಾ? ಚಿಕ್ಕಮ್ಮ ದೋಸೆ. ಇನ್ನೊಂದು ಸಲ ಅವಳು ಕೊಟ್ಟಿದ್ದು ಮುಟ್ಟಿದ್ರೆ ಬಾರಿಸ್ಬಿಡ್ತೀನಿ. ಕರ್ಕೊಂಡು ಹೋಗ್ ರೂಮ್ಗೆ. ಸರಿ ಅದಕ್ಕೆ ಬಾ ಧೃತಿ. ಈ ಮನೇಲಿ ನಮ್ಗೆ ಸ್ವಲ್ಪನೂ ಮರ್ಯಾದೆ ಕೊಡ್ತಿಲ್ಲ. ನನ್ ಮಗುಗೆ ಸೆಕ್ಯೂರಿಟಿ ಇಲ್ಲ. ಇಂಥ ಮನೇಲಿ ನಾವಿರ್ಬೇಕಾ? ಅಪ್ಪ ಏನಪ್ಪ ಇದೆಲ್ಲ? ಏಯ್, ನೀನ್ ನೋಡಿದ್ರೆ ನನಗೆ ಬರಬಾರ್ದು ಸಿಟ್ಟು ಬರುತ್ತೆ ಕಣೋ. ಕುತ್ತಿಗೆ ಆಡ್ಸೋದನ್ನ ಬಿಟ್ಟು ಸ್ವಲ್ಪನಾದ್ರೂ ನಿನ್ನ ಬುದ್ಧಿನ ಉಪಯೋಗಿಸೋದನ್ನ ಕಲಿ. ಅವಳು ಮಾಡಿರೋ ತಪ್ಪು ಅಂತ ನನಗೆಲ್ಲೋ ಅನ್ನಿಸ್ತಾ ಇಲ್ಲ. ಯಾಕೆ ಗೊತ್ತಾ? ತಾಯಿಯಾಗಿ ನೀನ್ ನಿಂತ್ಕೊಂಡು ಮಾಡ್ಬೇಕಾಗಿರೋ ಕೆಲಸನ ಅವಳು ಮಾಡ್ತಾ ಇದ್ದಾಳೆ. ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಮಗುನ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದು ತಪ್ಪಾ? ತಕ್ಷಣನೇ ಉತ್ತರ ಹೇಳಬೇಕು ಅಂತ ಏನಿಲ್ಲ. ಒಬ್ಬಳೇ ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡು. ಆಗ್ಲೂ ಅವಳು ಮಾಡಿರೋದೇ ತಪ್ಪು ಅಂತ ನಿನ್ಗೆ ಏನಾದ್ರು ಅನ್ಸಿದ್ರೆ ಅದೇನ್ ಶಿಕ್ಷೆ ಬೇಕೋ ಕೊಡೋಣ. ತಿಂಡಿ ಆಗಿದೆ, ನೆಮ್ಮದಿಯಾಗಿ ತಿನ್ನೋದನ್ನ ಕಲ್ತ್ಕೋ. ಕಲ್ತ ಮಾತೆಲ್ಲ ಇಲ್ಲಿ ಖರ್ಚು ಮಾಡೋದಕ್ಕೆ ಬರಬೇಡ. ಹೋಗು. ಸಾಧನ, ಅದೇನು ಮನೆ ಬಿಟ್ಟು ಹೋಗ್ತೀನಿ ಅಂತ ಎದುರಿಸ್ತೀಯಲ್ಲ, ಒಂದು ವಿಷಯ ಚೆನ್ನಾಗಿ ತಿಳ್ಕೊ. ನಮ್ಮ ಮನೆಗೆ ಬರೋರ್ಗೆ ಹೋಗೋರ್ಗೆ ಯಾವತ್ತೂ ಬೇಡ ಅಂತ ಬೇಲಿ ಹಾಕ್ದೋನಲ್ಲ ನಾನು. ಇಷ್ಟ್ರ ಮೇಲೂ ನಿನ್ನ ಇಷ್ಟ ಬಿಟ್ಟು ಸಾಧನ, ನೀನು ಹೇಳಿದ್ದು ಕರೆಕ್ಟಾಗಿದೆ. ಹೇಗಿದ್ರು ನಮ್ಗೆ ಈ ಮನೆಯಲ್ಲಿ ಮರ್ಯಾದೆ ಇದೆ. ನಾನು ಅವತ್ತೇ ಹೇಳಿದೆ ನಿನಗೆ ಈ ಮನೆ ಬಿಟ್ಟು ಹೊಸ ಮನೆಗೆ ಶಿಫ್ಟ್ ಆಗೋಣ ಅಂತ. ಆದರೆ ನೀ ಕೇಳಲಿಲ್ಲ. ಇವಾಗ್ಲಾದ್ರೂ ಒಪ್ಕೋ, ಹೊಸ ಮನೆಗೆ ಶಿಫ್ಟ್ ಆಗೋಣ. ಕೈಯಲ್ಲಿರೋದ್ರಲ್ಲೇ ಬಾರಿಸ್ತೀನಿ. ನಂದು ಒಂದು ಜೀವ. ಸುಮಾ ಮೇಡಮ್, ನಿಮ್ಗೆ ಕನ್ನಡ ಅರ್ಥ ಆಗತ್ತೆ ತಾನೇ? ಎಸ್ ಸತಿ ಹೇಳಿದ್ದೀನಿ ಈ ಕೆಲಸ ಎಲ್ಲ ನೀನ್ ಮಾಡ್ಬೇಡ ಅಂತ. ಅತ್ತೆ, ಪ್ರತಿ ಸತಿ ನೀವ್ ಹೇಳ್ದಾಗ್ಲೂ ಈ ಕೆಲ್ಸಗಳೆಲ್ಲ ಮಾಡೋದಕ್ ನಂಗೆ ಇಷ್ಟ ಅಂತ ನಾನು ಹೇಳಿದ್ದೀನಲ್ವಾ? ಒಟ್ನಲ್ಲಿ ಏನಾದ್ರೂ ಮಾತಾಡಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀಯ. ಜಾಣೆ ನೀನು. ನಿನಗೆ ಕೆಲಸ ಮಾಡೋದು ಅಂದ್ರೆ ಇಷ್ಟ, ನನಗೆ ಕಷ್ಟ ಕೊಡೋದು ಅಂದ್ರೆ ಇಷ್ಟ. ನಿನ್ನ ಹಳೆ ನೋವುಗಳ ಜೊತೆ ಆಟ ಆಡ್ಬೇಕು ಅಂತ ನನ್ನ ತಮ್ಮ ರಾಜ್ನ ಕರೆಸ್ದೆ. ಆದ್ರೆ ನೀನು ಅವನಿಗೆ ಅವಮಾನ ಮಾಡಿ ಕಳಿಸ್ದೆ. ಅಷ್ಟು ಸಾಲದು ಅಂತ ನನ್ನ ಮಗುನ ನನಗೆ ಗೊತ್ತಿಲ್ದಿರೋ ಹಾಗೆ ಕರ್ಕೊಂಡು ಹೋಗಿ ನಾನು ಚಡಪಡಿಸೋ ಹಾಗೆ ಮಾಡಿದೆ. ಇಷ್ಟಾದ್ಮೇಲೂ ನಾನು ಸುಮ್ಮನಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಅದ್ ಸರಿ, ನಾನು ಏನೋ ಹುಡುಕೊಂಡು ಬಂದೆ, ಅದೇನು ಅಂತಾನೆ ಮರ್ತೋಯ್ತು. ಕೆಳಗಿರ್ಬೋದೇನು?
ಏನದು ಏನೋ ಶಬ್ದ ಆದಂಗಾಯ್ತಲ್ಲ